ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಇಫ್ತಾರ್ ಕೂಟದಲ್ಲಿ ಧಾರ್ಮಿಕ ಸಾಮರಸ್ಯದ ಸಂದೇಶ, ಕುರಾನ್ ಪಠನದಿಂದ ದೇವರ ಸ್ಮರಣೆ. ಡಾಕ್ಟರ್ ರಾಘು ಹವಲ್ದಾರ್. ಜೇವರ್ಗಿ. ಪವಿತ್ರ ರಂಜಾನ್ ತಿಂಗಳ ಪ್ರಯುಕ್ತ ಮುಸ್ಲಿಮರು 1 ತಿಂಗಳ ಕಾಲ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅನ್ನ ನೀರನ್ನು ತ್ಯಜಿಸಿ ಉಪವಾಸ ವ್ರತ ಆಚರಿಸುತ್ತಾರೆ. ಉಪವಾಸ ಅಥವಾ ರೋಜಾ ಮಾತ್ರವಲ್ಲದೆ ದಾನ, ಜಕಾತ್, ನಮಾಜ್, ಕುರಾನ್ ಪಠಣ ಹಾಗೂ ತರಾವೀಹ್ ಪ್ರಾರ್ಥನೆಗಳ ಮೂಲಕ ದೇವರನ್ನು ಅಥವಾ ಅಲ್ಲಾಹನ್ನು ಸ್ಮರಿಸಲಾಗುತ್ತದೆ ಎಂದು ಜೇವರ್ಗಿ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾಕ್ಟರ್ ರಾಘು ಹವಲ್ದಾರ್ ಹೇಳಿದರು. ಪಟ್ಟಣದ ಕ್ರೀಡಾಂಗಣದಲ್ಲಿ ಜೇವರ್ಗಿ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ರಂಜಾನ್ ಪ್ರಯುಕ್ತ ಹಮ್ಮಿಕೊಂಡಿದ್ದ ಇಫ್ತಾರ್ ಕೂಟದಲ್ಲಿ ಮಾತನಾಡಿದ ಅವರು, ಉಪವಾಸದ ನಂಬಿಕೆಯಂತೆ ಅಲ್ಲಾಹ್ ಜೊತೆಯ ಆತ್ಮೀಯ ಸಂಬಂಧವನ್ನು ಗಟ್ಟಿಗೊಳಿಸಲು, ಆತ್ಮಸ್ಥೈರ್ಯವನ್ನು ವೃದ್ಧಿಸಿಕೊಳ್ಳಲು ಹಾಗೂ ಹಸಿವಿನ ಮಹತ್ವ ಅರಿತು ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ರೋಜಾ ಆಚರಣೆ ಸಹಕಾರಿಯಾಗಿದೆ ಎಂದರು. ನಂತರ ಖಜಾಂಚಿಯಾದ ಈರಣ್ಣ ಮಾಲಿಪಾಟೀಲ ಮಾತನಾಡಿ, ರಂಜಾನ್ ತಿಂಗಳ ಪ್ರತಿದಿನವೂ ಮುಸ್ಲಿಮರು ಪ್ರಾರ್ಥನೆ, ಕುರಾನ್ ಪಠನ ಮತ್ತು ದಾನ ಧರ್ಮಗಳಲ್ಲಿ ತೊಡಗುವುದರ ಮೂಲಕ ಅಲ್ಲಾಹ್ ಮೇಲಿನ ನಂಬಿಕೆಯನ್ನು ಗಟ್ಟಿಗೊಳಿಸಿಕೊಳ್ಳುತ್ತಾರೆ ಎಂದರು. ಸೂರ್ಯೋದಯಕ್ಕಿಂತ ಮುಂಚೆ ಕುಟುಂಬ ಸದಸ್ಯರೊಂದಿಗೆ ಸೇವಿಸುವ ಆಹಾರವನ್ನು ಸಹರಿ ಎಂದು ಕರೆಯಲಾಗುತ್ತದೆ. ಸೂರ್ಯಾಸ್ತದ ನಂತರ ಉಪವಾಸ ಮುರಿಯುವ ಸಮಯವನ್ನು ಇಫ್ತಾರ್ ಎಂದು ಕರೆಯುತ್ತಾರೆ. ಈ ಸಂದರ್ಭದಲ್ಲಿ ಮಸೀದಿಗಳಲ್ಲಿ ಹಾಗೂ ಮನೆಗಳಲ್ಲಿ ಎಲ್ಲರೂ ಸೇರಿ ಖರ್ಜೂರ, ಬಾಳೆಹಣ್ಣು, ಕಲ್ಲಂಗಡಿ ಸೇರಿದಂತೆ ವಿವಿಧ ಹಣ್ಣು ಹಂಪಲುಗಳನ್ನು ಸಾಮೂಹಿಕವಾಗಿ ಸೇವಿಸುವ ಮೂಲಕ ಉಪವಾಸ ಮುಗಿಸುತ್ತಾರೆ ಎಂದು ಹೇಳಿದರು. ಇಫ್ತಾರ್ ಕೂಟವು ಬಡ, ಶ್ರೀಮಂತ, ಉನ್ನತ, ಕನಿಷ್ಠ ಎಂಬ ಭೇದಭಾವ ಮರೆತು ಮಾನವೀಯತೆ ಮತ್ತು ಸಹೋದರತ್ವವನ್ನು ಗಟ್ಟಿಗೊಳಿಸುವ ಸೌಹಾರ್ದ ಹಬ್ಬವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಜೇವರ್ಗಿ ಪೊಲೀಸ್ ಠಾಣೆಯ ಸಿಪಿಐ ನಧಾಬ್ ಸರ್, ವ್ಯವಸ್ಥಾಪಕರಾದ ಈರಣ್ಣ ಹರವಾಳ, ಸಂಗಮೇಶ ಕೊಂಬಿನ, ಗುರುರಾಜ ಪಾಟೀಲ್, ಗಂಗಾಧರ, ಡಾಕ್ಟರ್ ಪ್ರವೀಣ್, ತಸ್ಲೀಂ ಸರ್, ಶಿವು ಕಲ್ಲಾ, ಗುರು ಅವರಾದ, ರಮೇಶ್ ಪತ್ತಾರ, ವಿಠ್ಠಲ ಆಂದೋಲ, ರುದ್ಧಗೌಡ ಮಾಲಿಪಾಟೀಲ್, ರಾಜಶೇಖರ ಜೈನಾಪುರ, ಅನಿಲ್ ಹಾಲಕಾಯಿ, ಮಹೀಬೂಬ್, ಅಬ್ದುಲ್ ಕಹೀಂ, ಮುಸ್ತಫಾ, ಅಲ್ತಾಫ್, ರಹೀಮುದ್ದೀನ್, ಮೋಹಿನಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೇವರ್ಗಿ ಬ್ಯಾಡ್ಮಿಂಟನ್ ಕ್ಲಬ್ ವತಿಯಿಂದ ನಮ್ಮ ಜೇವರ್ಗಿಯ ಎಲ್ಲ ಸಮಸ್ತ ಮುಸ್ಲಿಂ ಕ್ರೀಡಾಪಟುಗಳಿಗೆ ಒಂದು ರಂಜಾನ್ ಪ್ರಯುಕ್ತವಾಗಿ ಇಫ್ತಾರ್ ಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಇಫ್ತಾರ್ ಕೂಟಕ್ಕೆ ಇಂದು ಎಲ್ಲ ನಮ್ಮ ಕ್ರಿಕೆಟ್ ಆಗಿರ್ಬೋದು, ಕಬಡ್ಡಿ, ಖೋಖೋ, ವಾಲಿಬಾಲ್, ಬ್ಯಾಡ್ಮಿಂಟನ್ ಎಲ್ಲ ಸಮಸ್ತ ನಮ್ಮ ಮುಸ್ಲಿಂ ಕ್ರೀಡಾಪಟುಗಳು ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಬಂದಿದ್ದಕ್ಕಾಗಿ ಅವ್ರಿಗೆಲ್ಲರಿಗೂ ನಮ್ಮ ಜೇವರ್ಗಿ ಬ್ಯಾಡ್ಮಿಂಟನ್ ಕ್ಲಬ್ ವತಿಯಿಂದ ಅವರಿಗೆ ಧನ್ಯವಾದಗಳು ಹೇಳುತ್ತೇನೆ.